ಅತ್ಯಂತ ರೋಚಕವಾದಂಥ ಒಂದು ಕಥೆಯನ್ನು ಹೊಂದಿರತಕ್ಕಂಥ ಪುರಾಣ ಹೊಂದಿರತಕ್ಕಂಥ ಐತಿಹಾಸಿಕ ದೇವಾಲಯ. ಇದನ್ನ ಬಹಳ ಕಡಿಮೆ ಜನ ನೋಡಿರ್ತಕ್ಕಂಥದ್ದು. ಬಹಳಷ್ಟು ದೊಡ್ಡ ದೊಡ್ಡ ಟೆಂಪಲ್ಸ್ಗಳನ್ನೆಲ್ಲ ಬಹಳ ಜನ ನೋಡಿದ್ರು. ಆದರೆ ಇಲ್ಲಿನ ದೇವಾಲಯದ ನೀರು ಏನಾದರೂ ನಾವು ಕುಡಿದ್ರೆ ನಮ್ಮ ಆಯಸ್ಸು ಕಡಿಮೆ ಆಗೋದಲ್ಲದೆ ಯೌವನದಲ್ಲಿ ಮತ್ತೆ ಬರ್ತೀವಿ ಅಂತಕ್ಕಂಥದ್ದು. ಈ ಶಿವ ವಿಷ್ಣು ಒಂದು ಶಕ್ತಿಯನ್ನ ಇಲ್ಲಿನ ನೀರಿಗೆ ತುಂಬಿರ್ತಾರೆ. ಬ್ರಹ್ಮಕುಮಾರ ಕಶ್ಯಪನಿಗೆ 21 ಜನ ಹೆಂಡತಿಯರು. 21 ಜನ ಹೆಂಡತಿಯರ ಪೈಕಿ 2 ಗರ್ಭವತಿಯರಾಗ್ತಾರೆ. ಅವ್ರ ಹೆಸರು ಬಂದು ವಿನತಾ ಮತ್ತೆ ಕುದ್ರುವು ಅಂತಕ್ಕಂಥದ್ದು. ಗರ್ಭಿಣಿಯರಾದ್ರಿಂದ ಇವ್ರು ಯಾವಾಗಲೂ ಹೊರಗಡೆ ಹೋಗೋದಿಲ್ಲ, ಮನೆಯಲ್ಲೇ ಇದ್ದುಕೊಂಡು ಒಂದು ಆಟವನ್ನು ಆಡ್ತಾರೆ. ಇವರೊಂದು ಪಂದ್ಯವನ್ನು ಏರ್ಪಾಡು ಮಾಡ್ತಾರೆ. ಆ ಪಂದ್ಯ ಆಡಿದ ನಂತರ ವಿನತಾ ಸೋಲ್ತಾಳೆ. ವಿನತಾ ಸೋತು ಕೂಡಲೇ ಕುದ್ರುವು ಆಟದ ನಿಯಮದಂತೆ ಒಂದು ಶಾಪವನ್ನು ಕೊಡ್ತಾಳೆ. ಏನಪ್ಪ ಅಂತಂದರೆ, ವಿನತಾ, ನೀನು ಗರ್ಭಿಣಿ ಇದೆಯಾ, ನೀನು ಪ್ರಸವ ಆದಮೇಲೆ ಹುಟ್ಟತಕ್ಕಂಥ ಮಕ್ಕಳು ಆಗಿರಲಿ, ನೀನಾಗಿರಲಿ, ಎಲ್ಲರೂ ಸಹ ನಮ್ಮ ಬಾಣಸಿಗರಾಗಿ ನಮ್ಮ ಸೇವೆಯನ್ನು ಮಾಡ್ತಾ ಇರಬೇಕು ಅಂತಕ್ಕಂಥ ಶಾಪವನ್ನು ಹಾಕ್ತಾಳೆ. ಆಗ ಒಂದು ಮಿರಾಕಲ್ ಆಗುತ್ತೆ. ಏನಪ್ಪ ಅಂತಂದರೆ, ಕುದ್ರುವಿಗೆ ಹಾವಿನ ರೂಪದಲ್ಲಿರ್ತಕ್ಕಂಥ ಮಕ್ಕಳು ಜನಿಸಿದ್ರೆ ವಿನತಾಗೆ ಹದ್ದಿನ ರೂಪದಲ್ಲಿರ್ತಕ್ಕಂಥ ಮಕ್ಕಳು ಜನಿಸ್ತಾರೆ. ಇದೇ ರೀತಿ ಸಾಕ್ತಾ ಜೀವನ ನಡೀತಾ ಇರುವಾಗ ಗರುಡರಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೋಪ ಬರೋಕ್ಕೆ ಶುರುವಾಗುತ್ತೆ. ನಾವು ಇಷ್ಟೊಂದು ಶಕ್ತಿವಂತರಾಗಿದ್ದರೂ ಕೂಡ ಹಾವಿನ ಬಾಣಸಿಗರಾಗಿ ಅದರ ಸೇವೆ ಮಾಡಿಕೊಂಡು ಕೂಲಿ ಥರ ಅವ್ರ ಹತ್ರ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಒಂದು ಭಾವನೆ ಅವ್ರಿಗೆ ಕಾಡೋಕ್ಕೆ ಶುರುವಾಗುತ್ತೆ. ಆವಾಗ ಮಕ್ಕಳು ಬಂದು ತಾಯಿ ಕೇಳ್ತಾರೆ, ವಿನತಾ ಕೇಳ್ತಾರೆ, ಅಮ್ಮ ಏನಿದು, ನಾವು ಇಷ್ಟು ಶಕ್ತಿವಂತರಾಗಿದ್ದರೂ ಕೂಡ ಅವರ ಹತ್ರ ನಾವು ಸೇವೆ ಮಾಡ್ಕೊಂಡಿರ್ತೀವಿ, ಅವರ ಬಾಣಸಿಗರಾಗಿದ್ದೀವಿ, ಯಾಕಮ್ಮ ಈ ರೀತಿ ಯಾಕೆ ನಮಗಾಗಿದೆ ಅಂತ ಹೇಳಿದಾಗ ಅವಾಗ ವಿನತಾ ಹೇಳ್ತಾಳೆ, ನೋಡಪ್ಪ, ನಾನು ಗರ್ಭಾವಸ್ಥೆಯಲ್ಲಿದ್ದಾಗ ನೀವಿನ್ನೂ ಹೊಟ್ಟೆಯಲ್ಲಿದ್ರಿ, ಆವಾಗ ಒಂದು ಆಟವನ್ನು ನಾನು ಆಡ್ಕೊಂಡಿದ್ದೆ ಕುದ್ರು ಜೊತೆಗೆ. ಆ ಆಟದಲ್ಲಿ ನಾನು ಸೋತೋದ ಕಾರಣಕ್ಕಾಗಿ ಇವತ್ತು ಅವರ ಬಾಣಸಿಗರಾಗಿ ಇರುವಂಥ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥ ಮಾತಾಡ್ತಾರೆ. ಕಡೆಗೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಸಿಗದೇ ಇರುವಾಗ ಈ ಗರುಡ ರೂಪದಲ್ಲಿರ್ತಕ್ಕಂಥ ಮಕ್ಕಳೇನು ಮಾಡ್ತಾರೆ, ತಮ್ಮ ಚಿಕ್ಕಮ್ಮ ಕುದ್ರು ಹತ್ರ ಹೋಗಿ, ಚಿಕ್ಕಮ್ಮ, ಯಾಕೆ ಈ ರೀತಿ ನನಗೆ ಶಾಪ ಕೊಟ್ರಿ, ನಿಮ್ಮ ಬಾಣಸಿಗರಾಗಿ ಇರುವಂಥ ಶಾಪ ಯಾಕೆ ನಮಗೆ ಕೊಟ್ರಿ ನೀವು, ನಮಗೆ ತುಂಬ ನೋವಾಗ್ತಾ ಇದೆ, ಪ್ರತಿನಿತ್ಯ ನಾವು ನರಕ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದಾಗ, ನೋಡಪ್ಪ, ಇದು ಒಂದು ಆಟ ಇತ್ತು, ಆಟದ ನಿಯಮ ಇತ್ತು, ನಿಯಮದ ಪ್ರಕಾರ ನಾನು ಶಾಪ ಕೊಟ್ಟಿದ್ದೀನಿ, ಹಾಗಾಗಿ ನೀವು ಈ ಶಾಪದಿಂದ ಮುಕ್ತಿ ಪಡಿಬೇಕಾಗಿತ್ತು ಅಂದರೆ ದೇವಾನುದೇವತೆಗಳು ಯಾವ ಅಮೃತವನ್ನು ಸೇವಿಸಿ ಅಜರಾಮರರಾಗ್ತಾರೋ ಆ ಅಮೃತವನ್ನು ತಗೊಂಡು ಬನ್ನಿ, ಆವಾಗ ನಿಮಗೆ ನನ್ನ ಬಾಣಿಸತನದಿಂದ ನಿಮಗೆ ಮುಕ್ತಿ ಕೊಡ್ತೀನಿ ಅಂತಕ್ಕಂಥ ಮಾತು. ಅಮೃತವನ್ನು ಹುಡುಕೊಂಡು ಗರುಡ ರೂಪದಲ್ಲಿರ್ತಕ್ಕಂಥ ಮಗು ಹೋಗ್ತಾ ಇರುವಾಗ ಇಂದ್ರದೇವ ಎದುರಾಗ್ತಾನೆ. ಇಂದ್ರದೇವ ಎದುರಾದಾಗ ಇಂದ್ರದೇವನ ಹತ್ರ ಅಮೃತವಿರುತ್ತೆ. ಆಗ ಆ ಮಗು ಹೇಳುತ್ತೆ, ಇಂದ್ರದೇವ, ನನಗೆ ಅಮೃತದ ಅವಶ್ಯಕತೆ ಇದೆ, ನನ್ನ ಬಾಣಸಿಗೆತನವನ್ನು ದೂರ ಮಾಡಬೇಕಾಗಿದೆ, ದಯವಿಟ್ಟು ನನಗೆ ಅಮೃತವನ್ನು ಕೊಡು ಅಂತಂದಾಗ, ಇದು ನಿನಗೆ ಕೊಡೋದಕ್ಕೆ ಆಗೋದಿಲ್ಲಪ್ಪ, ಇದು ಕೊಡುವಂಥ ವಸ್ತು ಅಲ್ಲ. ಮಾತಿಗೆ ಮಾತು ಬೆಳೆದಾಗ ಒಂದು ಸ್ವಲ್ಪ ಜಗಳ ಆಗುತ್ತೆ. ಆ ಜಗಳದ ಮಧ್ಯದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇಂದ್ರನ ಹತ್ರ ಇರ್ತಕ್ಕಂಥ ಅಮೃತದ 2 ಬಿಂದುಗಳು ಬಂದು ನೆಲದ ಮೇಲೆ ಬೀಳುತ್ತೆ. ಆ ನೆಲ ಯಾವುದಪ್ಪ ಅಂತಂದರೆ, ನೀವು ನೋಡ್ತಾ ಇದ್ದೀರಿ, ಇದೇ ಆ ನೆಲ ಕಡಪ ಜಿಲ್ಲೆಯಿಂದ 17 ಕಿಲೋಮೀಟರ್ ದೂರವಿರುವಂತಹ ಒಂದು ಐತಿಹಾಸಿಕ, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಒಂದು ವಿಚಿತ್ರ, ವಿಶೇಷ ಮತ್ತು ನಿಗೂಢ ದೇವಾಲಯ. ಅದೇ ಈ ಪುಷ್ಪಗಿರಿ ದೇವಾಲಯ. ಪುರಾಣಗಳ ಪ್ರಕಾರ ಇಂದ್ರದೇವನ ಹತ್ರ ಇದ್ದಂತಹ ಅಮೃತದಲ್ಲಿನ 2 ಬಿಂದುಗಳು ಬಿದ್ದ ಸ್ಥಳ ಯಾವುದಪ್ಪ ಅಂದರೆ, ಇದೇ ಪುಷ್ಪಗಿರಿ ದೇವಾಲಯದ ಎದುರುಗಡೆ ಇರುವಂತಹ ಒಂದು ನದಿಯಲ್ಲಿ. ಅದಾದ ನಂತರ ಈ ಪುಷ್ಪಗಿರಿ ದೇವಾಲಯಕ್ಕೆ ಬಂದಂಥ ಭಕ್ತರು ಈ ನದಿಯಲ್ಲಿ ಮಿಂದೆದ್ದ ಕೂಡಲೇ ಯೌವನದ ರೂಪ ಪಡ್ಕೊಳ್ತಾ ಇದ್ರು. ಎಷ್ಟೇ ವಯಸ್ಸಾದವರು ಇದ್ದರೂ ಸಹ ಯುವಕರಾಗಿ ಕಾಣ್ತಾ ಇದ್ರು ಅಂತಕ್ಕಂಥದ್ದನ್ನು ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಉಲ್ಲೇಖಿಸುತ್ತಿದ್ದಾರೆ. ಅಷ್ಟೊಂದು ಶಕ್ತಿಯನ್ನು ಈ ನದಿ ಹೊಂದಿತ್ತು ಒಂದು ಕಾಲದಲ್ಲಿ ಅಂತಕ್ಕಂಥದ್ದೇ ಇವತ್ತಿನ ವಿಶೇಷ.
ಯಾರೇ ಈ ನದಿಯಲ್ಲಿ ಮಿಂದಿದ್ರೆ ಚಿಕ್ಕ ವಯಸ್ಸಿನವ್ರು ಆಗ್ತಿದ್ರು, ಎಷ್ಟೇ ವಯಸ್ಸಾಗಿರಲಿ ಅವರ ವಯಸ್ಸೆಲ್ಲ ದೂರವಾಗಿ ಚಿರ ಯುವಕರಂತೆ ತಯಾರಾಗ್ತಾ ಇದ್ರು. ಅಲ್ಲದೆ ಅವ್ರಿಗೆ ಸಾವು ಕೂಡ ಇರ್ತಿರ್ಲಿಲ್ಲ, ಅಜರಾಮರರಾಗಿರ್ತಿದ್ರು ಅಂತಕ್ಕಂಥದ್ದನ್ನು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವಿಷಯ ಪ್ರತಿಯೊಂದು ಊರುಗಳಲ್ಲಿ, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸ್ಪ್ರೆಡ್ ಆಗುತ್ತೆ. ಈ ನೀರನ್ನು ಕುಡಿದ್ರೆ, ಈ ನೀರಲ್ಲಿ ಮಿಂದಿದ್ರೆ ಅಜರಾಮರರಾಗ್ತಾರೆ, ಅವರಿಗೆ ಆಯುಷ್ ವೃದ್ಧಿ ಆಗುತ್ತೆ, ಸಾವು ಬರೋದಿಲ್ಲ, ಅದಲ್ಲದೆ ಮುಪ್ಪು ಸಹ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ತಿಳಿದ ಸಾವಿರಾರು ಜನ ಈ ನದಿಯಲ್ಲಿ ಮಿಂದಳಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಮೇಲೆ ಲೋಕದಲ್ಲಿರ್ತಕ್ಕಂಥ ವಿಷ್ಣುವಿನ ಕಿವಿಗೆ ಮುಟ್ಟುತ್ತೆ. ಅನೇಕ ದೇವಾನುದೇವತೆಗಳು ಹೋಗಿ, ಮಹಾವಿಷ್ಣು ಇಲ್ಲಿ ನೀವು ನೋಡ್ತಾ ಇದ್ರಿ, ಈ ಒಂದು ನದಿಯಲ್ಲಿ ಯಾರು ಮಿಂದೇಳ್ತಾ ಇದ್ದಾರೆ ಅವರಿಗೆ ಆಯಸ್ಸು ವೃದ್ಧಿ ಆಗ್ತಾ ಇದೆ, ಅಜರಾಮರರಾಗ್ತಾ ಇದ್ದಾರೆ, ಅವ್ರಿಗೆ ಮುಪ್ಪು ಬರ್ತಾ ಇಲ್ಲ, ಸಾವು ಬರ್ತಾ ಇಲ್ಲ, ಅವ್ರು ಯುವಕರಾಗ್ತಿದ್ದಾರೆ ಅಂತ ಹೇಳಿದಾಗ ಈ ರೀತಿ ಆದರೆ ಭೂಲೋಕದಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ತಾವು ಏನಾದರೂ ಪರಿಹಾರ ಕಂಡುಕೊಡಿ ಅಂತ ವಿಷ್ಣು ಹತ್ರ ಮನವಿ ಮಾಡಿದಾಗ ವಿಷ್ಣು ಏನು ಮಾಡ್ತಾರೆ, ಒಂದು ಗುಡ್ಡದ ಆಕಾರದ ಕಲ್ಲನ್ನು ಭೂಮಿ ಮೇಲೆ ಎಸಿತಾರೆ, ಆ ನದಿಯಲ್ಲಿ ಎಸಿತಾರೆ. ಆ ನದಿಯಲ್ಲಿ ಎಸೆದಾಗ ಆ ಕಲ್ಲು ಬಂದು ಇದೇ ನದಿಯ ಪಕ್ಕದಲ್ಲಿ, ಅಂದರೆ ಈಗ ನಾವು ಪುಷ್ಪಗಿರಿ ಅಂತ ಕರಿತೀವಿ, ಅಲ್ಲಿ ಬಂದು ಬೀಳುತ್ತೆ. ಬಿದ್ದಾಗ ಕೆಲವು ದಿನಗಳ ಕಾಲ ಆ ಶಕ್ತಿ ಎಲ್ಲ ಅಲ್ಲಿಂದ ಮಾಯವಾಗುತ್ತೆ. ನದಿಯಲ್ಲಿರ್ತಕ್ಕಂಥ ಶಕ್ತಿ ಏನು, ಆ ಶಕ್ತಿ ಹೋದ ನಂತರ ಆ ಒಂದು ಕಲ್ಲೇನಿದೆ ಅಂದರೆ ನದಿಯಲ್ಲಿ ತೇಲ್ತಾ ಇರುತ್ತೆ. ಕಲ್ಲಂದರೆ ನಾವು ಈಗ ಕಲ್ಲಂತ ಕರಿತೀವಿ ಸಾಮಾನ್ಯವಾಗಿ, ಅದು ದೊಡ್ಡ ಗುಡ್ಡದ ಆಕಾರದಲ್ಲಿರ್ತಕ್ಕಂಥ ಒಂದು ಬೆಟ್ಟ, ಅದು ತೇಲ್ತಾ ಇರುತ್ತೆ. ಆಗ ಮತ್ತೆ ದೇವಾನುದೇವತೆಗಳು ಹೇಳ್ತಾರೆ, ಇದು ಎಷ್ಟೇ ಮಾಡಿದ್ರೂ ತೇಲ್ತಾನೆ ಇದೆ, ಇದು ಮುಳುಗ್ತಾ ಇಲ್ಲ, ಅಥವಾ ಒಂದು ಸ್ಟಿಲ್ಲಾಗಿ ನಿಲ್ತಾ ಇಲ್ಲ ಅಂತ ಹೇಳಿದಾಗ ಆವಾಗ ವಿಷ್ಣು ಏನು ಮಾಡ್ತಾರೆ, ಆ ಗುಡ್ಡದ ಮೇಲೆ ಕಾಲನ್ನಿಟ್ಟು ಅದನ್ನು ಸ್ಥಿರಗೊಳಿಸ್ತಾರೆ. ಅದೇ ಗುಡ್ಡದ ಮೇಲೆ ಇವತ್ತಿನ ದಿವಸ ಈ ದೇವಾಲಯ ನಿರ್ಮಾಣ ಆಗಿದೆ. ಅದಕ್ಕಾಗಿ ಈ ದೇವಾಲಯ ಪುಷ್ಪದ ರೀತಿಯಲ್ಲಿ ನದಿಯಲ್ಲಿ ತೇಲ್ತಾ ಇತ್ತು ಅನ್ನೋ ಕಾರಣಕ್ಕಾಗಿ ಈ ದೇವಾಲಯಕ್ಕೆ ಪುಷ್ಪಗಿರಿ ಅಂತ ಕರೀತಾರೆ. ಅಮೃತದಂತೆ ನಿರ್ಮಾಣವಾಗಿರುವಂತಹ ನದಿಗೆ ಪೆನ್ನಾ ನದಿ ಅಂತ ಕರೆಯಲಾಗುತ್ತೆ. ಈ ಪೆನ್ನಾ ನದಿ 5 ನದಿಗಳ ಸಂಗಮವಾಗಿದೆ. ಅಲ್ಲದೆ ಅನೇಕ ಚಕಿತಗೊಳಿಸುವಂತಹ ವಿಷಯಗಳು ಈ ದೇವಾಲಯದಲ್ಲಿವೆ. ವಿಷ್ಣು ಪಾದ ಇಟ್ಟಾಗ ಆ ಪಾದದ ಗುರುತು ಸಹ ಈ ದೇವಾಲಯದಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ. ಅನೇಕ ದೇವಾಲಯಗಳನ್ನು ನಾವು ನೋಡಿರ್ತೀವಿ, ಐತಿಹಾಸಿಕ ಅನೇಕ ದೇವಾಲಯಗಳನ್ನು ನೋಡಿರ್ತೀವಿ, ಅನೇಕ ಕೆತ್ತನೆಗಳನ್ನು ನೋಡಿರ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ಕೆತ್ತನೆ ಆಗಿರಲಿ, ದೇವಾಲಯದ ವಾಸ್ತುಶಿಲ್ಪ ಆಗಿರಲಿ, ಇಲ್ಲಿರ್ತಕ್ಕಂಥ ಶಿಲೆಗಳಾಗಿರಲಿ ವಿಶೇಷದಲ್ಲೇ ಅತಿ ವಿಶೇಷ ಅಂತ ಅನಿಸ್ಬೋದು.
ಕಡಪ ಜಿಲ್ಲೆಯ ಜೊತೆಗೆ ಅನೇಕ ಜಿಲ್ಲೆಗಳಲ್ಲಿ ಈ ದೇವಾಲಯದ ಬಗ್ಗೆ ಅನೇಕ ಕಥೆಗಳಿವೆ. ಅನೇಕ ಶಕ್ತಿಗಳ ಅನುಭವ ಕೂಡ ಇಲ್ಲಿನ ಜನರಿಗಾಗಿದೆ. ಒಂದು ಸಮಯದಲ್ಲಿ ಅಮೃತವಾಗಿದ್ದಂತಹ ವಿಶೇಷವಾದ ಅದ್ಭುತಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇಲ್ಲಿನ ದೇವಾಲಯಕ್ಕೆ. ಈಗಲೂ ಸಹ ಕೆಲ ಜನರಿಗೆ ಮಾತ್ರ ಈ ದೇವಾಲಯದ ಇತಿಹಾಸ ಗೊತ್ತಿದೆ. ಬಹುತೇಕ ಜನರಿಗೆ ಈ ದೇವಾಲಯದ ಇತಿಹಾಸ ಗೊತ್ತಿಲ್ಲ. ತಿರುಪತಿಗೆ ತೆರಳುವಾಗ ಕಡಪದಿಂದ 17 ಕಿಲೋಮೀಟರ್ ದೂರದಲ್ಲಿ ಹೈವೇಯಿಂದ ಒಂದು 4-5 ಕಿಲೋಮೀಟರ್ ಒಂದು ಸಾಮಾನ್ಯ ಮಾರ್ಗದಲ್ಲಿ ತೆರಳಿದಾಗ ಈ ದೇವಾಲಯ ನಮಗೆ ನೋಡೋಕೆ ಸಿಗುತ್ತೆ. ದೊಡ್ಡ ಗುಡ್ಡ ಬೆಟ್ಟಗಳ ಒಂದು ತುದಿಯಲ್ಲಿ ಈ ದೇವಾಲಯ ಇದೆ. ಸುತ್ತಮುತ್ತಲೂ ಸಹ ಪರಿಸರ ನೋಡಿದ್ರೆ ಒಂದು ಯಾವುದೋ ಅಂದರೆ ನಾವೇನೋ ಕಳೆದು ಹೋಗಿದ್ದೀವೇನೋ, ಪುರಾತನ ಕಾಲದಲ್ಲಿದ್ದೀವೇನೋ, ಐತಿಹಾಸಿಕವಾಗಿ ಅಂದರೆ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಇರ್ತಕ್ಕಂಥ ಕಾಲದಲ್ಲಿದ್ದೀವೇನೋ ಅಂತಕ್ಕಂಥ ಅನುಭವ ಈ ದೇವಾಲಯಕ್ಕೆ ತೆರೆದಾಗುತ್ತೆ. ಇಲ್ಲಿ ಅನೇಕ ಮಂಟಪಗಳಿವೆ, ಅನೇಕ ದೇವಾಲಯಗಳಿವೆ. ಅಷ್ಟೇ ಅಲ್ಲದೆ ಬೃಹತ್ತಾದ ಪೆನ್ನಾ ನದಿ ನಮ್ಮ ಕಣ್ಮನ ಸೆಳೆಯುತ್ತೆ.